ನಾವು ಇವಾಗ ಸದ್ಯಕ್ಕೆ ಗೊಂದಲ ಮಾಡಬಾರ್ದು ಅಂತ ಹೇಳಿ, ಯಾಕೆಂದ್ರೆ MP ಚುನಾವಣೆಯಲ್ಲಿ ನಮಗೆ ವರಿಷ್ಠರು ಆ ಮೀಟಿಂಗ್ ನಲ್ಲಿ ನಮ್ಮ ಪ್ರೀತಮ್ ಗೌಡ್ರು ಇದ್ರು, ವರಿಷ್ಠರು ನಮ್ಮನ್ನ ಮನವಿಯನ್ನು ಮಾಡಿದ್ರು, ಯಾವುದೇ ತರದ ಕಿತಾಪತಿ ಬೇಡ, ಪ್ರಧಾನ ಮಂತ್ರಿ ನಮ್ಮ ನರೇಂದ್ರ ಮೋದಿ ಅವರೇ ಆಗ್ಬೇಕು, ಅದಕ್ಕೋಸ್ಕರ ನಾವೆಲ್ಲ ಒಟ್ಟಾದ್ರು. ಯಾಕೆಂದ್ರೆ ನಮ್ಗೆ ನೋವಿತ್ತು, ಅದಕ್ಕಿಂತ ಮುಂಚೆ ನಮ್ಮ ಪಕ್ಷಕ್ಕೆ ಶಕ್ತಿ ಇತ್ತು ಅಂತೇಳಿ ಈಗ ಪ್ರೀತಮ್ ಗೌಡ್ರು ಹೇಳಿದ್ದಾರೆ. ಆ ಶಕ್ತಿಯನ್ನ ತುಂಬಿ ನಾವು ಚುನಾವಣೆಯನ್ನ ಮಾಡಿದ್ದೀವಿ. ಅವ್ರು ಸ್ಪಂದಿಸ್ತಾ ಇಲ್ಲ ಅಂತೇಳಿ ಪ್ರತಿಯೊಬ್ರು ನಮ್ಮ ಸಿಂಗಲ್ ಒಂದು ಚಿಕ್ಕ ಚಿಕ್ಕ ಕಾರ್ಯಕರ್ತರು ಸಹ ನಮ್ಗಳಿಗೆ ಕಾಟವನ್ನೇ ಕೊಡ್ತಾ ಇದ್ದಾರೆ. ಈಗ ಬೇರೆ ಯಾವುದೇ ಒಂದು ಸೆಂಟ್ರಲ್ ನಿಂದ ಯೋಜನೆ ಬಂತು, MP ಅವ್ರ ಯೋಜನೆ ಬಂತು, ಒಂದು ನಯಾ ಪೈಸದ ಸಹಾಯ ನಮಗ್ ಸಿಗ್ತಾ ಇಲ್ಲ ಅಂತೇಳಿ ಪ್ರೀತಮ್ ಗೌಡ್ರು ಗಮನಕ್ಕೆ ತಂದ್ರು, ನಮ್ ಗಮನಕ್ಕೆ ಡೈಲಿ ತರ್ತಾ ಇದ್ದಾರೆ. ನಾವು ರಾಜ್ಯಾಧ್ಯಕ್ಷರು ಪ್ರತಿಯೊಬ್ಬರಿಗೂ ಗಮನಕ್ಕೆ ತರ್ತಾ ಇದ್ದೀವಿ. ಅದನ್ನ ಸುಧಾರಣೆ ಆಗ್ತದೆ ಅಂತೇಳಿ ಪ್ರೀತಮ್ ಗೌಡ್ರು ನಮ್ಗೆ ಸಮಾಧಾನ ಮಾಡ್ತಾ ಇದ್ದಾರೆ, ನಮ್ಮ ರಾಜ್ಯಾಧ್ಯಕ್ಷರು ತೀರ್ಮಾನ ಮಾಡ್ತಾ ಇದ್ದಾರೆ. ಅದನ್ನ ಕಾಯ್ತೀವಿ ಸ್ವಲ್ಪ. ಇಲ್ಲ ಅಂತ ಹೇಳಿದ್ರೆ ನಾವೇ ಒಂದು ತಂಡ ಮಂಡ್ಯದಿಂದ ಪ್ರೀತಮ್ ಗೌಡ್ರಿಗೆ ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರಿಗೆ ಗಮನಕ್ಕೆ ತಂದು ನಾವೇನೆ ಸೆಂಟ್ರಲ್ ಹೋಗುವಂತ ಕೆಲಸಗಳನ್ನ ಮಾಡ್ತೀವಿ. ನಮ್ಗೇನ್ ಪರಿಚಯ ಇಲ್ಲ ಅಂತ ಇಲ್ಲ, ನಮ್ಗೆ ಹೋಮ್ ಮಿನಿಸ್ಟರ್ನು ಪರಿಚಯ ಇದ್ದಾರೆ, ಮತ್ತೆ ರಾಷ್ಟ್ರಾಧ್ಯಕ್ಷರು ಪರಿಚಯ ಇದ್ದಾರೆ. ನಾವ್ ಯಾಕೆಂದ್ರೆ ನಮ್ಮ ಕರ್ನಾಟಕದಲ್ಲಿ ರಾಜ್ಯಾಧ್ಯಕ್ಷ ಆಗ್ಬೋದು, ನಮ್ಮ ಇವ್ರ ಪ್ರಧಾನ ಕಾರ್ಯದರ್ಶಿಗಳು ಇರ್ಬೋದು, ಇವ್ರಿಗೆ ನೋವನ್ನ ತರಬಾರ್ದು ಅಂತ ಹೇಳಿ ಕಾಯ್ತಾ ಇದ್ದೀವಿ. ಶೀಘ್ರದಲ್ಲಿ ಇದಾಗುತ್ತೆ ಅಂತ ನಾನು ಹೇಳಿಕ್ ಬಯಸ್ತಾ ಇದ್ದೀನಿ. ಕಾಟ ಅಂದ್ರೆ JDS ಕಾರ್ಯಕರ್ತರು ನಮ್ಗೇನಂತ ಕಾಟ ಕೊಡೋ ಅಷ್ಟೊಂದು ದೊಡ್ಡದಾಗಿ ಬೆಳೆದಿಲ್ಲ ಅವರು. ಆದ್ರೆ ನಮ್ಮ ಕಾರ್ಯಕರ್ತರು ಕಾಟ ಕೊಡ್ತಾ ಇರುವಂತದ್ದನ್ನ ಅದನ್ನ ಶೀಘ್ರದಲ್ಲೇ ನಿಲ್ಲಿಸಬೇಕು ಅಂತ ಹೇಳಿ ಪ್ರೀತಮ್ ಗೌಡ್ರಿಗೂ ನಾವು ಗಮನಕ್ಕೆ ತರ್ತಾ ಇದ್ದೀವಿ. ರಾಜ್ಯಾಧ್ಯಕ್ಷರಿಗೆ ಪ್ರೀತಮ್ ಗೌಡ್ರನ್ನ ಮೂಲಕ ಹೋಗ್ಬೇಕು. ಯಾಕೆ ಅಂತ ಹೇಳಿದ್ರೆ ನಾವು ಇವತ್ತಿನ ದಿನ ಇಡೀ ದೇಶದಲ್ಲಿ ನಮ್ಮ BJP ಶಕ್ತಿಶಾಲಿಯಾಗಿ ಮೋದಿ ಅವರು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ನಾವು ಒಳ್ಳೆ ಇಶ್ಯೂದೆಲ್ಲ ಹೆಸರು ಬರ್ತಾ ಇದೆ. ಅದಕ್ಕಾಗಿ ನಾವು ಗೊಂದಲವನ್ನ ಯಾವುದೇ ಕಾರಣಕ್ಕೆ ಕೂಡಬಾರ್ದು. ನಮ್ಮ ರಾಜ್ಯ ಅಧ್ಯಕ್ಷರಿಗೂ ಧಕ್ಕೆಯನ್ನು ತರಬಾರ್ದು, ನಮ್ಮ ಕಾರ್ಯದರ್ಶಿಗಳಿಗೂ ಧಕ್ಕೆಯನ್ನು ತರಬಾರ್ದು ಅಂತೇಳಿ ಕಾಯ್ತಾ ಇದ್ದೀವಿ. ಇಲ್ಲ, ಇಡೀ ಜಿಲ್ಲೆ ಕಾರ್ಯಕರ್ತರು ಅಂತೇಳಿ ಏನೋ ಒಂದ್ ಕೆಲ್ಸಕ್ಕೆ ಹೋಗಿರ್ತಾರೆ MLA ಅವ್ರ ಹತ್ರ. ನಮ್ ತಾಲೂಕಿಂದ ನಾನು ಹೇಳಿಕ್ ಬಯಸ್ತಾ ಇದ್ದೀನಿ, ನಾವ್ ಹೇಳಿರ್ತೀವಿ ಹೋಗ್ರಪ್ಪ ಶಾಸಕರ ಹತ್ರ ಕೆಲಸ ಮಾಡಿಸ್ಕೊಳ್ಳಿ ಅಂತೇಳಿ. ಯಾಕೆಂದ್ರೆ ನಾವು ಇದಕ್ ಮಾಡಿದೀವಿ ಆ ಪಕ್ಷಕ್ಕೆ. ನೀವು ನೋಡ್ತಾ ಇರ್ಬೇಕು, ಒಂದು ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ನಾನು ಕೊಟ್ಟಿಲ್ಲ. ಯಾಕೆಂದ್ರೆ ಅಲಯನ್ಸ್ ಆದ್ಮೇಲೆ ನಾನ್ ತಂದಿರುವಂತ ಅನುದಾನವನ್ನ ಭೂಮಿ ಪೂಜೆ ಮಾಡ್ತಾ ಇದ್ದಾರೆ, ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ. ನಾವು ಅಲಯನ್ಸ್ ಆಗಿದ್ದೀವಿ ಅನ್ನೋದು ಕಾರಣಕ್ಕಾಗಿ ನಾವು ಎಲ್ಲೂ ಬಾಯಿ ಬಿಟ್ಟಿಲ್ಲ. JDS ಗೆದ್ದಿದೆ, ಹೋಗ್ರಪ್ಪ ಕೆಲಸ ಮಾಡಿಸ್ಕೊಂಬನ್ನಿ ಅಂತ ಅವ್ರು ಚಿಕ್ಕದೊಂದು ಕೆಲ್ಸಕ್ಕೆ ಕಳ್ಸಿದ್ರೆ ಅವ್ರಿಗೆ 6 ಶಾಲ ಹಾಕೋದು, ನಮ್ಮ ಪಾರ್ಟಿಗೆ ಸೇರಿದ ಅಂತ ಪೇಪರ್ ನಲ್ಲಿ ಬರ್ತು. ಆತ್ಮಪೂರ್ವಕವಾಗಿ ಯಾರು ಹೋಗಿಲ್ಲ. ನಮ್ಮ ವಾಸಣ್ಣವ್ರಿಗೂ ಹೇಳಿಕ್ ಬಯಸ್ತೀನಿ, ಯಾವುದೇ ಕಾರಣಕ್ಕೂ ಅಗತ್ಯ ಇಲ್ಲ. ನಾನು 3 ಸಾರಿ ಶಾಸಕನಾಗಿದ್ದೀನಿ, 1 ಸಾರಿ ಸಚಿವನಾಗಿದ್ದೀನಿ. ಇಡೀ ಜಿಲ್ಲೆಗೆ ಅತಿ ಹೆಚ್ಚಿನ ಫಂಡನ್ನ ತಂದುಕೊಟ್ಟಿರೋದು ಇಡೀ ದೇಶಕ್ಕೆ ಗೊತ್ತಿದೆ. ಮುಂದೆ ಇನ್ನೂ ಶಕ್ತಿಶಾಲಿಯಾಗಿ ನಮ್ಮ ತಾಲೂಕೆಲ್ಲ ಜಿಲ್ಲೆಗೆ ನಾನು ಕೆಲಸ ಮಾಡುವಂತ ಕೆಲಸಗಳನ್ನ ನಾನು ಮಾಡ್ತೀನಿ. ಎಲ್ಲ ಕಡೆ ಪ್ರೀತಮ್ ಗೌಡ್ರೆ ಜವಾಬ್ದಾರಿಯನ್ನ ತಗೊಂಡು ಪ್ರತಿಯೊಂದು ತಾಲೂಕು ಹೋಗಿ ಕೆಲಸಗಳನ್ನು ಮಾಡಿ ನಮ್ಮ ಪಕ್ಷ ಶಕ್ತಿ ತುಂಬುವಂತ ಕೆಲಸಗಳನ್ನ ಖಂಡಿತ ಮಾಡ್ತೀನಿ. ಯಾರು ಇದಕ್ಕೆ ಧೈರ್ಯ ಬೇಡ ಅಂತಾನು ನಾನು ಹೇಳಿಕ್ ಬಯಸ್ತೀನಿ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.